ಕನ್ನಡ ನಾಡಿನ ಹಸಿರು ಹೊಲಗಳ ಮಧ್ಯೆ ಮಲೆನಾಡಿನ ತಾಜಾ ಗಾಳಿ ತಟ್ಟುವ ಕೃಷ್ಣಾಪುರ ಗ್ರಾಮ ಇತ್ತು. ಇಲ್ಲಿ ಜನರು ಕೃಷಿ, ಬಾಳೆಮರಗಳ ತೋಟಗಳು ಮತ್ತು ಹಾಸುಹೊಕ್ಕಿನ ಜೀವನವನ್ನು ಮೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಗುರುದೇವ ಎಂಬ ಒಬ್ಬ ರೈತ ವಾಸವಾಗಿದ್ದ. ಈ ವರ್ಷ ಮಳೆ ತುಂಬಾ ಕಡಿಮೆ ಬಿದ್ದಿದೆ. ಬೆಳೆಗೂ ನೀರಿಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮಕ್ಕೆ ಏನಾಗಬಹುದು? ಗುರುದೇವನ ಪತ್ನಿ ಲಕ್ಷ್ಮಿ ಅಲ್ಲಿಗೆ ಆಗಮಿಸುತ್ತಾಳೆ. ನೀವು ಹೆದರಬೇಡಿ. ನಾವು ಎಲ್ಲ ಗ್ರಾಮಸ್ಥರು ಸೇರಿ ಕೂಡಿ ಹೊಸದೊಂದು ಮಾರ್ಗ ಹುಡುಕೋಣ. ಸರಿ, ನಾಳೆ ಗ್ರಾಮ ಸಭೆಯನ್ನು ಕರೆಯೋಣ. ಒಂದು ದೊಡ್ಡ ಮರದ ಕೆಳಗೆ ಊರಿನವರೆಲ್ಲ ಸೇರುತ್ತಾರೆ. ನಮ್ಮ ಹೊಲಗಳು ಒಣಗುತ್ತಿದ್ದು, ನಮ್ಮ ನದಿಯು ಬತ್ತಿ ಹೋಗುತ್ತಿದೆ. ಆದರೆ ನಾವು ಏನು ಮಾಡದೆ ಕೂರಲು ಸಾಧ್ಯವಿಲ್ಲ. ಹೇಗೆ ನದಿಯನ್ನು ಮತ್ತೆ ಜೀವಂತ ಮಾಡಬಹುದು? ಇದರ ಹಿಂದೆ ಏನಾದರೂ ಪರಿಹಾರ ಇದೆಯಾ? ನಮ್ಮ ಹಿರಿಯರು ಹೇಳಿದ್ದರು, ಹತ್ತಿರದ ಕಾಡಿನಲ್ಲಿ ಪ್ರಕೃತಿಯ ಮಾಂತ್ರಿಕ ವೃಕ್ಷ ಇದೆ. ಅದು ಮಣ್ಣಿಗೆ ಶಕ್ತಿ ಕೊಡುತ್ತಂತೆ. ನಾವು ಪ್ರಯತ್ನಿಸೋಣ. ಆದರೆ ಅದು ಅತಿ ದೂರದಲ್ಲಿದೆ ಮತ್ತು ಆ ಕಾಡು ಅಪಾಯಕರ. ನಮಗೆ ಏನು ಕಷ್ಟ ಬಂದರೂ ನಾವು ಪ್ರಯತ್ನಿಸಲೇಬೇಕು. ನನಗೆ ಬೆಂಬಲ ಕೊಡುತ್ತೀರಾ? ಊರಿನವರೆಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಗುರುದೇವ, ಲಕ್ಷ್ಮಿ ಮತ್ತು ಊರಿನ ಕೆಲ ಜನರು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಕಾಡಿನ ಕಡೆ ಹೆಜ್ಜೆ ಹಾಕುತ್ತಾರೆ. ಹೋಗುತ್ತಿರುವಾಗ ಒಬ್ಬ ಹಿರಿಯ ವ್ಯಕ್ತಿ ಮರದ ಕೆಳಗೆ ಕುಳಿತಿರುವುದನ್ನು ಗಮನಿಸುತ್ತಾರೆ. ನಿಮ್ಮ ಪ್ರಯಾಣದ ಗುರಿ ಏನು, ಮಕ್ಕಳೇ? ನಮಗೆ ನದಿಯನ್ನು ಉಳಿಸಬೇಕಾಗಿದೆ ಮಹಾತ್ಮ. ನಮಗೆ ಮಾಂತ್ರಿಕ ವೃಕ್ಷದ ಅವಶ್ಯಕತೆ ಇದೆ. ಪ್ರಕೃತಿಯೊಡನೆ ಬಾಳುವವನು ಎಂದಿಗೂ ಸೋಲುವುದಿಲ್ಲ. ಆದರೆ ಆ ವೃಕ್ಷವನ್ನು ಪಡೆಯುವುದು ಸುಲಭವಲ್ಲ. ನಿಮ್ಮ ಹೃದಯದಲ್ಲಿ ಒಗ್ಗಟ್ಟು ಮತ್ತು ಶ್ರದ್ಧೆ ಇರಲಿ. ಆ ಹಿರಿಯ ವ್ಯಕ್ತಿ ಅವರಿಗೆ ಒಂದು ನಕ್ಷೆ ಕೊಟ್ಟು ಅಲ್ಲಿಂದ ಕಣ್ಮರೆಯಾಗುತ್ತಾರೆ. ಅವರು ನಕ್ಷೆಯನ್ನು ಅನುಸರಿಸಿ ವಿಶೇಷ ಹೊಳಪಿನಿಂದ ಕೂಡಿದ ಒಂದು ಮರವನ್ನು ಕಂಡುಹಿಡಿಯುತ್ತಾರೆ. ಮರವು ಮಾಯಾಮಯವಾಗಿದ್ದು, ಅದರ ಎಲೆಗಳು ಹರಳಿನಂತೆ ಹೊಳೆಯುತ್ತಿದ್ದವು. ಇದು ಆ ಮಾಂತ್ರಿಕ ವೃಕ್ಷ ಇರಬಹುದೆನಿಸುತ್ತದೆ. ನೀವು ಏಕೆ ನನ್ನ ಹತ್ತಿರ ಬಂದಿದ್ದೀರಿ? ನಮ್ಮ ಹಳ್ಳಿಯ ನೀರು ಬತ್ತುತ್ತಿದೆ. ನಮ್ಮ ಜನರು ಸಂಕಷ್ಟದಲ್ಲಿದ್ದಾರೆ. ನಮಗೆ ನೀವೊಂದು ಪರಿಹಾರ ನೀಡಿ. ನನಗೆ ಬೆಂಬಲ ಬೇಕಾಗಿದೆ. ನಾನು ನಿಮ್ಮ ಹಳ್ಳಿಯಲ್ಲಿ ಬೆಳೆದು ಬೃಹತ್ ವೃಕ್ಷವನ್ನಾಗಿ ಪ್ರಭಾವಿತನಾಗಬೇಕಾಗಿದೆ. ನನ್ನ ಬೇರಿನಿಂದ ನೀವು ನೀರನ್ನು ಶುದ್ಧಗೊಳಿಸಬಹುದು. ನಾವು ನಿಮಗೆ ಅಗತ್ಯವಿರುವ ಎಲ್ಲಾ ಕಾಳಜಿಯನ್ನು ನೀಡುತ್ತೇವೆ. ಮರ ಒಂದು ಹೊಳೆಯುವ ಬೀಜವನ್ನು ಅವರಿಗೆ ಕೊಡುತ್ತದೆ. ನಾವು ಈ ಮರವನ್ನು ಊರಿನ ಮಧ್ಯದಲ್ಲಿ ಬೆಳೆಸೋಣ. ಸಮಯ ಕಳೆಯುತ್ತಿದ್ದಂತೆ ಮರವು ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ಅದರ ಬೇರುಗಳು ನೀರನ್ನು ಶುದ್ಧೀಕರಿಸಲು ಆರಂಭಿಸುತ್ತವೆ. ಕೃಷಿ ಭೂಮಿ ಎಲ್ಲಾ ಸಮೃದ್ಧವಾಗುತ್ತದೆ. ಹಳ್ಳಿ ಮತ್ತೆ ಹಸುರಾಗಿ ಸೌಂದರ್ಯ ಮರಳುತ್ತದೆ. ನೋಡಿ, ನಮ್ಮ ಹೊಲಗಳು ಹಸುರಾಗುತ್ತಿವೆ. ನಮ್ಮ ನದಿ ಮತ್ತೆ ಹರಿಯುತ್ತಿದೆ. ಈ ಮಾಂತ್ರಿಕ ವೃಕ್ಷ ನಮ್ಮ ಸಹಕಾರ ಮತ್ತು ಶ್ರಮದಿಂದ ಬೆಳೆದದ್ದು. ಪ್ರಕೃತಿಯನ್ನು ಪ್ರೀತಿಯಿಂದ ಸಾಕಿದರೆ ಅದು ನಮಗೆ ಒಂದಿಲ್ಲೊಂದು ರೀತಿಯಲ್ಲಿ ಬೆಂಬಲ ಕೊಡುತ್ತದೆ. ಸಂದೇಶ: ಪ್ರಕೃತಿಯೊಂದಿಗೆ ಸಹಕಾರದಿಂದ ಬಾಳುವವರು ಮಾತ್ರ ನಿಜವಾದ ಜೀವನದ ಮಹತ್ವವನ್ನು ಅರಿಯುತ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.